ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತನ್ಸ್ ಅಕ್ವಾಟಿಕ್. ಸೊ ಇವತ್ತು ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಹೆಂಗ್ ಫ್ಲೋರಾನ್ ಫಿಶ್ ನ ಮೇಂಟೈನ್ ಮಾಡಬೇಕು, ಹೆಂಗ್ ಸಾಕ್ಬೇಕು ಫ್ಲೋರಾನ್ ಫಿಶ್ ನ ಅಂದ್ಬಿಟ್ಟು. ಸೊ ಫ್ಲೋರಾನ್ಗೆ ಏನ್ ಇಂಪಾರ್ಟೆಂಟ್? ಫ್ಲೋರಾನ್ಗೆ ಇಂಪಾರ್ಟೆಂಟ್ ಬಂದು ವಾಟರ್. ಫಸ್ಟ್ ಥಿಂಗ್ ವಾಟರ್, ಸೆಕೆಂಡ್ ಥಿಂಗ್ ಸ್ಪಂಜ್, ಥರ್ಡ್ ಥಿಂಗ್ ಫುಡ್. ಈ ತ್ರೀ ಥಿಂಗ್ ಮೇಂಟೈನ್ ಮಾಡಿದ್ರೆ ಫ್ಲೋರಾನ್ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಥಿಂಗ್ ಯಾವ ವಾಟರ್ ನ ಯೂಸ್ ಮಾಡ್ಬೇಕು ಫ್ಲೋರಾನ್ಗೆ? ಫ್ಲೋರಾನ್ಗೆ ಕೆಲವರೊಬ್ರು ಹೇಳ್ತಾರೆ ಬರೀ ಆರೋ ವಾಟರ್ ಯೂಸ್ ಮಾಡ್ಬೇಕು, ಬರೀ ಬೋರ್ ವಾಟರ್ ಯೂಸ್ ಮಾಡ್ಬೇಕು, ಬರೀ ಕಾವೇರಿ ವಾಟರ್ ಯೂಸ್ ಮಾಡ್ಬೇಕು. ಆತರ ಏನಿರಲ್ಲ. ನೀವು ಯಾವ್ದಾದ್ರು ವಾಟರ್ ಯೂಸ್ ಮಾಡಿ. ನಾಟ್ ನೆಸೆಸರಿ ಆರೋನೇ ಯೂಸ್ ಮಾಡ್ಬೇಕು ಅನ್ಬಿಟ್ಟು ನಮ್ ನೋಡಿ ಇವಾಗ ಕಾವೇರಿ ವಾಟರ್ ಇರೋದು ನಮ್ ಫಿಶಸ್ಗೆ. ನಮ್ಮ ಅಂಗಡಿ ಪೂರ್ತಿ ಕಾವೇರಿ ವಾಟರ್ ಅಲ್ಲಿ ಇರೋದು. ನೋಡಿ ಹೆಂಗಿದೆ ಫಿಶಸ್, ಆಕ್ಟಿವ್ ಹೆಲ್ದಿ ಇದೆ ಫಿಶಸ್. ನಾಟ್ ನೆಸೆಸರಿ ನೀವು ಬೋರೆ ಆಗ್ಬೇಕು, ಆರೋನೇ ಆಗ್ಬೇಕು ಅನ್ಬಿಟ್ಟು ನಮ್ಮ ಮನೆಯಲ್ಲಿ ಬೋರ್ ವಾಟರ್ ಇದೆ. ಬೋರ್ ವಾಟರ್ ಅಲ್ಲಿ ನಾವು ಗ್ರೂಮ್ ಮಾಡ್ತೀವಿ ಫಿಶಸ್, ತುಂಬಾ ಚೆನ್ನಾಗುತ್ತೆ. ನೀವು ನಮ್ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ, ಪ್ರೀವಿಯಸ್ ಫಿಶಸ್ ಪರ್ಸನಲಿ ಗ್ರೂಮ್ದು ಹೆಂಗ್ ಗ್ರೂಮ್ ಮಾಡಿದೀವಿ ನಾವು ಫಿಶಸ್. ನೀವ್ ಯಾವ್ದಾದ್ರು ವಾಟರ್ ಯೂಸ್ ಮಾಡಿ. ಕಾವೇರಿ ವಾಟರ್ ಯೂಸ್ ಮಾಡಿದ್ರೆ ಒಂದು 2 days ಸ್ಟೋರ್ ಮಾಡಿ, ಬೋರ್ ವಾಟರ್ ಯೂಸ್ ಮಾಡಿದ್ರೆ ಇಮಿಡಿಯೇಟ್ ಆಗ್ಬೋದು. ಆರೋ ವಾಟರ್ ಒಳ್ಳೆ ವಾಟರ್ ಆಕ್ಚುಲಿ, ಬಟ್ ನಾಟ್ ನೆಸೆಸರಿ ಅದೇ ಆಗ್ಬೇಕು ಫ್ಲೋರಾನ್ಗೆ ಅನ್ಬಿಟ್ಟು ಆತರ ಏನಿಲ್ಲ. ಸೆಕೆಂಡ್ ಥಿಂಗ್ ಬಂದು ಫಿಲ್ಟ್ರೇಷನ್. ಫಿಲ್ಟ್ರೇಷನ್ ಎಷ್ಟಾಗುತ್ತೆ ಅಷ್ಟು ಇದು ಈ ತರ ಸ್ಪಂಜ್ ಫಿಲ್ಟರ್ ಯೂಸ್ ಮಾಡಿ. ನಾವ್ ಹಾಕಿದೀವಿ ನೋಡಿ ಎಲ್ಲಾ ಸ್ಪಂಜ್ ಫಿಲ್ಟರ್ಸ್. ಸ್ಪಂಜ್ ಫಿಲ್ಟರ್ ಇದಕ್ಕೆ ಹೇಳ್ತೀವಿ. ಸ್ಪಂಜ್ ಸಪರೇಟ್ ತಗೊಂಡ್ಬೇಕು, ಮೋಟರ್ ಸಪರೇಟ್. 2 ಸ್ಪಂಜ್ ಮೋಟರ್ಸ್, 2 ಸ್ಪಂಜ್ 1 ಮೋಟರ್ ಇದ್ರೆ ಸಾಕು. ಥರ್ಡ್ ಥಿಂಗ್ ಫುಡ್. ಆದಷ್ಟು ಒಳ್ಳೇದು ಒರಿಜಿನಲ್ ಫುಡ್ ಯೂಸ್ ಮಾಡಿ, ಇಂಪೋರ್ಟೆಡ್ ಫುಡ್. ಇದು ಹಂಪಿ ಹೆಡ್ ಅದೆಲ್ಲ ಅವಾಯ್ಡ್ ಮಾಡಿ, ಅದೆಲ್ಲ ಒರಿಜಿನಲ್ ಬರ್ತಿಲ್ಲ ಇವಾಗ. ಆದಷ್ಟು ಒರಿಜಿನಲ್ ಫುಡ್ಸ್ ಯೂಸ್ ಮಾಡಿ. ಲೈಕ್ ಒಕಿಕೋ ಬ್ರ್ಯಾಂಡ್ ಇದೆ, ಒಕಿಕೋನು ಲೋಕಲ್ ಸಿಗ್ತಿದೆ. ಲೈಕ್ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಲೋಕಲ್ ಫುಡ್. ರೆಪ್ಯೂಟೆಡ್ ಸೆಲ್ಲರ್ಸ್ ಹತ್ರ ತಗೊಳ್ಳಿ ಫುಡ್, ಒಳ್ಳೆ ರಿಸಲ್ಟ್ ಕೊಡುತ್ತೆ ಫಿಶ್ ನ. ಸೊ 2 months ಒಂದು ಡಿವಾರ್ಮಿಂಗ್ ಮಾಡೋದಿರುತ್ತೆ ಫಿಶಿಗೆ. ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ ಹೆಂಗ್ ಡಿವಾರ್ಮಿಂಗ್ ಮಾಡ್ಬೇಕಂದ್ಬಿಟ್ಟು. ಸೊ ಫಿಶ್ ನ ಎಷ್ಟು ಪ್ಯಾಲೆಟ್ಸ್ ಫೀಡ್ ಮಾಡ್ಬೇಕು, ಯಾವಾಗ ಫೀಡ್ ಮಾಡ್ಬೇಕು, ಇದು ಇಂಪಾರ್ಟೆಂಟ್. ಸೊ ಫಿಶ್ ನ 2 times ಫೀಡ್ ಮಾಡಿ, ಮಾರ್ನಿಂಗ್ ಒಂದ್ಸಲಿ, ನೈಟ್ ಒಂದ್ಸಲಿ. ನಾನು ಎಷ್ಟೋ ವಿಡಿಯೋಸ್ ನೋಡ್ರೆ ಬರೀ 3 ಪ್ಯಾಲೆಟ್ಸ್ 4 ಪ್ಯಾಲೆಟ್ಸ್ ಆಗ್ಬೇಕನ್ಬಿಟ್ಟು ಅದು ರಾಂಗ್. ಈಸಿಲಿ ನೀವು ಈ ಸೈಜ್ ಫಿಶ್ಗೆ 8 to 9 ಪ್ಯಾಲೆಟ್ಸ್ ಹಾಕಿ. ಇಲ್ಲಿ ನೋಡಿ, ಈ ಸೈಜ್ ಫಿಶ್ಗೆ 12 ಪ್ಯಾಲೆಟ್ಸ್ ಹಾಕಿ. ಹೆಂಗ್ ಫಿಶಸ್ ದೊಡ್ಡದಿರುತ್ತೆ ಅದು ದೊಡ್ಡ ಅವರು ಡೈಜೆಷನ್ ಮಾಡೋದು ಒಳ್ಳೇದಿರುತ್ತೆ. ಸೊ 2 times, 1 time 10 to 12 ಪ್ಯಾಲೆಟ್ಸ್ ಈ ಸೈಜ್ ಫಿಶ್ಗೆ. ಈ ಸೈಜ್ ಫಿಶ್ಗೆ 7 to 8 ಪ್ಯಾಲೆಟ್ಸ್ 1 time ಫೀಡ್ ಮಾಡ್ಬೋದು, ಮಾರ್ನಿಂಗು ನೈಟ್. 3-4 ಪ್ಯಾಲೆಟ್ಸ್ ಅಲ್ಲಿ ಯಾವ್ದಲ್ಲೂ ಅವ್ರದ್ದು ಸ್ಟಮಕ್ ಫುಲ್ ಆಗಲ್ಲ. ಅವ್ರ ಹಂಗ್ರಿ ಇರೋಗೋಸ್ಕರ ಹೊಟ್ಟೆ ಬಲ್ಜ್ ಆಗುತ್ತೆ ಅವ್ರದ್ದು. ಸೊ ಫ್ರೆಂಡ್ಸ್, 4-5 ಪ್ಯಾಲೆಟ್ಸ್ ಅಲ್ಲಿ ಯಾವ್ದಕ್ಕೂ ಫಿಶ್ ಸ್ಟಮಕ್ ಫುಲ್ ಆಗಲ್ಲ. ಅದಕ್ಕೆ 2 times ಫೀಡ್ ಮಾಡಿ, ಮಾರ್ನಿಂಗ್ ನೈಟ್. 7 to 8 ಪ್ಯಾಲೆಟ್ಸ್ ಈ ಸೈಜ್ ಫಿಶ್ಗೆ. ದೊಡ್ಡ ಸೈಜ್ ಫಿಶ್ಗೆ 11 to 12 ಪ್ಯಾಲೆಟ್ಸ್ ಈಸಿಲಿ ಮಾಡ್ಬೋದು 2 times. ವೀಕ್ಲಿ ಒನ್ಸ್ ವಾಟರ್ ಚೇಂಜ್ ಮಾಡಿ ಫಿಶಿನ. ಯಾವಾಗ ವಾಟರ್ ಚೇಂಜ್ ಮಾಡ್ತೀರಾ 30 to 40% ವಾಟರ್ ಚೇಂಜ್ ಮಾಡಿ. ಯಾವಾಗ ವಾಟರ್ ಚೇಂಜ್ ಮಾಡ್ತೀರಾ ನೆಕ್ಸ್ಟ್ 24 hours ನ ಫಿಶ್ಗೆ ಫಿಟ್ ಕೊಡ್ಬೇಡಿ. ಸೊ ಇದೇ ರೂಟೀನ್ ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ಫಿಶ್ ಹೆಲ್ದಿ ಇರುತ್ತೆ, ಆಕ್ಟಿವ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಹೇಳ್ಕೊಡ್ತೀನಿ ಹೆಂಗ್ ಡಿವಾರ್ಮಿಂಗ್ ಮಾಡೋದು ಫಿಶಿನ. ಸೊ ಈ ವಿಡಿಯೋ ಇಂದ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೂ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನಿಮ್ ಯಾರಾದ್ರೂ ಬೇರೆಯವರು ಫ್ಲೋರಾನ್ ಫಿಶ್ ಹಾಕಿದ್ರೆ ಅವ್ರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿವರೆಗೂ ಮುಗಿಸೋಣ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್.